ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಧ್ಯರಾತ್ರಿ ಪೊಲೀಸರ ಬಂದೂಕು ಸದ್ದು ಮಾಡಿರುವಂಥದ್ದು. ಬೈಕ್ನಲ್ಲಿ ಮಾರಕಾಸ್ತ್ರವನ್ನು ಇಟ್ಕೊಂಡು ಓಡಾಡ್ತಾ ಇದ್ದಂತಹ ಜಿಶಾನ್ ಎಂಬಾತನ ಮೇಲೆ PSI ಬಂಡೆಪಾಳ್ಯ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಚಿನ್ ಗುಂಡು ಹಾರಿಸಿ ಆತನನ್ನು ಬಂಧನ ಮಾಡಿರುವಂಥದ್ದು. ಅಂದರೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಜಿಶಾನ್ ಎಂಬಾತ ತನ್ನ ಬೈಕ್ನಲ್ಲಿ ಡಿಯೋ ಬೈಕ್ನಲ್ಲಿ ಮಾರಕಾಸ್ತ್ರವನ್ನು ಇಟ್ಕೊಂಡು ಸೋಮಸುಂದರಪಾಳ್ಯ ಲೇಕ್ ಏನಿದೆ ಅದರ ಪಕ್ಕದ ಒಂದು ಖಾಲಿ ಜಾಗದಲ್ಲಿ ಇದ್ದಾನೆ ಅನ್ನುವಂಥ ಒಂದು ಮಾಹಿತಿ ಸಿಗತ್ತೆ. ಆ ಮಾಹಿತಿ ಸಿಕ್ಕಂತಹ ಮೇರೆಗೆ ಕ್ರೈಮ್ ಸ್ಟಾಫ್ ಸಂದೀಪ್ ಕಾಂಬ್ಳೆ ಅಣ್ಣ ಕರ್ಕೊಂಡು ಜೊತೆಯಲ್ಲಿ ಆತ ಈ ಜಾಗಕ್ಕೆ ಬರ್ತಾನೆ. ಈ ಜಾಗಕ್ಕೆ ಬರುವಂಥ ಸಂದರ್ಭದಲ್ಲಿ ಡಿಯೋ ಬೈಕ್ನಲ್ಲಿ ನಿಂತ್ಕೊಂಡಿರುವಂಥ ಜಿಶಾನನ್ನು ಆ ಬೈಕನ್ನು ಕೊಟ್ಟು ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಬೈಕ್ ಒಳಗಡೆ ನೋಡಬೇಕು ಅಂತ ಚೆಕ್ ಮಾಡಬೇಕು ಅನ್ನುವಂಥ ವೇಳೆಯಲ್ಲಿ ಆತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಆತ ಎಸ್ಕೇಪ್ ಆಗೋದಕ್ಕೆ ಯಾವಾಗ ಟ್ರೈ ಮಾಡ್ತಾನೆ, ಈ ಸಂದರ್ಭದಲ್ಲಿ ಕ್ರೈಮ್ ಸ್ಟಾಫ್ ಸಂದೀಪ್ ಕಾಂಬ್ಳೆ ಆತನನ್ನು ಹಿಡಿಯೋದಕ್ಕೆ ಅಂತ ಹೋಗ್ತಾರೆ. ಆತನನ್ನು ಹಿಡಿಯೋದಕ್ಕೆ ಹೋದಂಥ ಸಂದರ್ಭದಲ್ಲಿ ತನ್ನ ಬಳಿ ಇದ್ದಂತಹ ಒಂದು ಮಾರಕಾಸ್ತ್ರದಿಂದ ಸಂದೀಪ್ ಕಾಂಬ್ಳೆಯ ಒಂದು ಎಡ ಭುಜಕ್ಕೆ ಆತ ಹಲ್ಲೆ ಮಾಡ್ತಾನೆ. ಇದಾದ ಬಳಿಕ ಘಟನಾ ಸ್ಥಳದಲ್ಲಿ ಇದ್ದಂತಹ PSIಗೂ ಕೂಡ ಗಾಬರಿ ಆಗುತ್ತೆ. ಆತನನ್ನು ಈ ರೀತಿಯಾಗಿ ಮಾಡೋದು ತಪ್ಪು, ಶರಣಾಗುವಂತೆ ಕೇಳ್ಕೊಳ್ತಾರೆ. ಆದರೂ ಕೂಡ ಆತ ಮಾತು ಕೇಳದೆ PSI ಮೇಲೂ ಕೂಡ ಯಾವಾಗ ಹಲ್ಲೆಗೆ ಮುಂದಾಗ್ತಾನೆ. ಈ ಸಂದರ್ಭದಲ್ಲಿ ಬಂಡೆಪಾಳ್ಯ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಚಿನ್ ಆರೋಪಿ ಕಾಲಿಗೆ ಗುಂಡನ್ನು ಹೊಡೆದು ಅದಾದ ನಂತರದಲ್ಲಿ ಆತನನ್ನು ಬಂಧನ ಮಾಡಿರುವಂಥದ್ದು. ಸದ್ಯಕ್ಕೆ ಗಾಯಾಳು ಸಿಬ್ಬಂದಿ ಆಗಿರುವಂಥ ಸಂದೀಪ್ ಕಾಂಬ್ಳೆ ಹಾಗೆಯೇ ಆರೋಪಿ ಜಿಶಾನ್ ಇಬ್ಬರನ್ನ ಕೂಡ ಸದ್ಯಕ್ಕೆ ಸಂಜಯ್ ಗಾಂಧಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಷ್ಣು ಜೊತೆ ರಾಚಪ್ಪಾಜಿನ TV9 ಬೆಂಗಳೂರು.